ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿದೆ. ಚರ್ಚೆಯನ್ನು ಮಾಡ್ತೀವಿ. ಅದಕ್ಕೂ ಮೊದಲು ಮತ್ತೊಂದಿಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ತುರ್ತು ಸಭೆಯನ್ನ ಕರೆದಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಮೂರು ಸೇನೆಯ ಮುಖ್ಯಸ್ಥರ ತುರ್ತು ಸಭೆಯನ್ನ ಕರೆದಿದ್ದಾರೆ ರಕ್ಷಣಾ ಸಚಿವರು. ಪಾಕಿಸ್ತಾನದ ಸತತ ದಾಳಿಯ ಬೆನ್ನಲ್ಲೇ ಈ ಮೀಟಿಂಗ್ ತುಂಬಾ ಮಹತ್ವವನ್ನು ಪಡೆದುಕೊಂಡಿದೆ. ಗಡಿಯಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ತುರ್ತು ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ನಿನ್ನೆ ತಡರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಜಿತ್ ದೋವಲ್, ರಾಜನಾಥ್ ಸಿಂಗ್ ಒಂದು ಮಹತ್ವದ ಸಭೆಯನ್ನ 11 ಗಂಟೆಯವರೆಗೂ ಕೂಡ ನಡೆಸಿದ್ರು. ಅದಾದ ಮೇಲೂ ಕೂಡ ಪಾಕಿಸ್ತಾನದಿಂದ ನಿರಂತರವಾಗಿ ಡ್ರೋನ್ ಅಟ್ಯಾಕ್ ಆಗಿತ್ತು. ಇನ್ನು ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ಗೆ ಅಮೆರಿಕ ಕರೆ ಮಾಡಿದೆಯಂತೆ. ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ದೂರವಾಣಿ ಮುಖಾಂತರ ಮಾತನಾಡಿದ್ದಾರೆ. ಓಕೆ, ಕರೆ ಮಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅದು ಇಂಪಾರ್ಟೆಂಟ್. ಯುದ್ಧವನ್ನು ನಿಲ್ಲಿಸಿ ಅಂತನ, ಅಥವಾ ನಿಮಗೆ ಶಕ್ತಿ ಇಲ್ಲ ಅಂತನ, ಭಾರತವನ್ನು ನಿಮ್ಮ ಕೈಲಿ ಎದುರಿಸೋಕ್ಕಾಗಲ್ಲ ಅಂತನ ಗೊತ್ತಿಲ್ಲ. ಕರೆ ಮಾಡಿದ್ದಾರೆ. ಓಕೆ, ಅವರು ದೇ ಆರ್ ಫ್ರೀ ಟು ಡೂ ದಟ್. ಅವರು ಅಮೆರಿಕಾದವರು ಭಾರತದವ್ರ ಜೊತೆನಲ್ಲೂ ಮಾತಾಡ್ತಾರೆ, ಪಾಕಿಸ್ತಾನದವ್ರ ಜೊತೆನಲ್ಲೂ ಮಾತನಾಡ್ತಾರೆ. ಏನೇ ಆದರೂ ಕೂಡ ಯುದ್ಧದ ಕಾನ್ಸಿಕ್ವೆನ್ಸ್ಗಳು ಮುಖ್ಯ ನಮಗಷ್ಟೇ. ಆ ಯುದ್ಧದ ಕಾನ್ಸಿಕ್ವೆನ್ಸ್ ಏನಾಗುತ್ತೆ ಅನ್ನೋದ್ರ ಮೇಲೆ ಮುಂದೆ ಯುದ್ಧ ಯಾವ ಪರಿಪ್ರಮಾಣದಲ್ಲಿ ನಡೆಯುತ್ತೆ, ಅಥವಾ ಅದನ್ನು ನ್ಯೂಟ್ರಲೈಸ್ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಪರಮಾಣು ವಿಚಾರ ಅಂತ ಬಂದಾಗ ಕೆಲವು ರಾಷ್ಟ್ರಗಳು ಸಂಧಾನಕ್ಕೆ ಬರೋದು ಸಹಜ. ಅಮೆರಿಕದವರು ಕೂಡ ಬರ್ತಾರೆ ಈ ಸಂದರ್ಭದಲ್ಲಿ, ಒಂದು ವೇಳೆ ಏನಾದರೂ ಪರಮಾಣು ಯುದ್ಧ ಆಗುವಂತಹ ಸಂದರ್ಭ ಬಂದರೆ. ಅದರ್ವೈಸ್ ನೋಡೋಣ ಏನಾಗುತ್ತೆ ಅಂತ.